ಅದೇ ಒಂದು ಹೀರೋಯಿನ್ ಬಗ್ಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾರೆ. ರೈತರ ಪ್ರಾಬ್ಲಮ್ ಕೇಳ್ಕೊಂಡು ಹೋಗ್ತಾರೆ. ಸಾಲ ಹೋಯ್ತಂತ ಮತ್ತೆ ಅವ್ರು ರೈತರ ಬಗ್ಗೆ ಡೈರೆಕ್ಟ್ ಆಗಿ ಕೇಳೋರು ಯಾರು ಇಲ್ಲ. ಮೀಡಿಯಾದ ಇನ್ಕ್ಲೂಡಿಂಗ್ ಮೀಡಿಯಾದವರು ಸಹ ಮೀಡಿಯಾದಲ್ಲಿ ಹೀರೋಯಿನ್ಗಳಿದ್ರೆ ಎಕ್ಸ್ಪೋಸ್ ಮಾಡ್ತಾರೆ, ಅವ್ರನ್ನ ನೋಡ್ತಾರೆ. ಇವಾಗ ರೈತರು ಯಾರೋ ಸೂಸೈಡ್ ಮಾಡ್ಕೊಂಡು ಅಂತಂದ್ರೆ ಯಾವುದೋ ಮೂಲೆಯಲ್ಲಿ ಪೇಪರಲ್ಲಿ ಹಾಕ್ತಾರೆ. ಮೂಲೆಯಲ್ಲಿ ಪೇಪರು ಅದೇ ಒಂದು ಯಾರೋ ಕ್ರಿಕೆಟರ್ ಸೆಂಚುರಿ ಹೊಡೆದಂದ್ರೆ ಹೆಡ್ಲೈನಲ್ಲಿ ಹಾಕ್ತಾರೆ, ಬ್ಯಾಟ್ ಹಿಡ್ಕೊಂಡು ವಿತ್ ಬ್ಯಾಟು. ಯಾಕೆ ಹೇಳಿ? ಬಡವ ರೈತ ಅವನು ಮಣ್ಣಲ್ಲಿ ಇರ್ತಾನೆ ಯಾವಾಗನು. ಬಟ್ ಅನ್ನ ತಿಂತಾ ಇರೋದು ರೈತರಿಂದಾನೆ. ನಾವು ಇಲ್ಲಿ ಈ ಭಾಗದ ಶಾಸಕರು ರೈತರ ಪರವಾಗಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದಾವೆ. ಅದು ಕಾಮನ್ ಸರ್, ಅಷ್ಟು ಮಾತ್ರ ಇದ್ದೇ ಇರಬೇಕು. ಪ್ರಾಬ್ಲಮ್ ಕಾಮನ್, ಅದು ಪ್ರಾಬ್ಲಮ್ ಇರೋದು ಕಾಮನ್ನು. ಬಟ್ ಅಷ್ಟೊಂದು ಡೀಪಾಗಿ ಯಾರು ಹೋಗಿ ಕ್ಲಿಯರ್ ಮಾಡೋಕ್ಕಾಗಲ್ಲ, ಯಾರ ಕೈಲೂ ಆಗಲ್ಲ. ಹಿಂದಿನ ಶಾಸಕರು ಮತ್ತು ಈಗಿನ ಶಾಸಕರು ರೈತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸರ್. ನಿರ್ಲಕ್ಷ್ಯ ಅಂತ ಅವ್ರಿಗೆ ಅನ್ಸಲ್ಲ, ಯಾರಿಗೆ ಶಾಸಕರಿಗೆ ಅನ್ಸಲ್ಲ, ರೈತರಿಗೆ ಅನಿಸುತ್ತೆ. ಅವ್ರು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಅವ್ರಿಗೆ ಅನ್ಸಲ್ಲ, ಇವ್ರು ರೈತರಿಗೆ ಅನಿಸುತ್ತೆ ಸರ್. ಯಾರೇ ಬಂದರೂ ಅಷ್ಟೇ, ಇವ್ರ ಪ್ರಾಬ್ಲಮ್ಸ್ ಹೊಟ್ಟೆ ತುಂಬುವವರೆಗೂ ಯಾರಿಗೂ ಅಷ್ಟೇ ಹಸು ನೀಗಲ್ಲ. ಹೊಟ್ಟೆ ತುಂಬಿದ್ರೆ ಮಾತ್ರ ಹಸು ನೀಗುತ್ತೆ. ಫಸ್ಟ್ ಹೊಟ್ಟೆ ತುಂಬಬೇಕಂದ್ರೆ ಇವ್ರ ಪ್ರಾಬ್ಲಮ್ ಸಾಲ ಆದರೆ ಮಾತ್ರ ಹೊಟ್ಟೆ ತುಂಬೋದು ಅಲ್ವಾ? ಅಲ್ಲ, ಹಿಂಗಾದರೆ ರೈತರ ಸಮಸ್ಯೆಗಳು ಯಾವಾಗ ಬಗೆಹರಿಯೋದು ಸರ್? ಏನು ಹಿಂಗಾದರೆ ಸರ್ ಬಿಡ, ಫಸ್ಟ್ ಮೂಲ ಹೋಗಬೇಕು. ನಾವು ಎಲ್ಲರೂ ಬಂದು ಮೀಡಿಯಾದವರಿಂದ ಎಲ್ಲರೂ ಮಾತಾಡಿದ್ದೇ ಆಯಿತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಯಾರೂ ಇಲ್ಲ. ಅದೇ ಒಂದು ಹೀರೋಯಿನ್ ಬಗ್ಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾರೆ. ಯಾವುದೋ ಒಂದು ಸಕ್ರಮ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ರೈತರ ಪ್ರಾಬ್ಲಮ್ಮು ಕೇಳ್ಕೊಂಡು ಹೋಗ್ತಾರೆ. ಸಾಲ ಹೋಯ್ತಂತ ಮತ್ತೆ ಅವ್ರು ರೈತರ ಬಗ್ಗೆ ಡೈರೆಕ್ಟ್ ಆಗಿ ಕೇಳೋರು ಯಾರೂ ಇಲ್ಲ. ಮೀಡಿಯಾದ ಇನ್ಕ್ಲೂಡಿಂಗ್ ಮೀಡಿಯಾದವರು ಸಹ ಕೇಳಲ್ಲ. ಯಾಕೆ ಹೇಳಿ? ಎಕ್ಸ್ಪೋಸ್ ಮಾಡಲ್ಲ ರೈತರು. ಮೀಡಿಯಾದಲ್ಲಿ ಹೀರೋಯಿನ್ಗಳಿದ್ರೆ ಎಕ್ಸ್ಪೋಸ್ ಮಾಡ್ತಾರೆ, ಅವ್ರನ್ನ ನೋಡ್ತಾರೆ. ಇವಾಗ ರೈತರು ಯಾರೋ ಸೂಸೈಡ್ ಮಾಡ್ಕೊಂಡು ಅಂತಂದರೆ ಯಾವುದೋ ಮೂಲೆಯಲ್ಲಿ ಪೇಪರಲ್ಲಿ ಹಾಕ್ತಾರೆ. ಮೂಲೆಯಲ್ಲಿ ಪೇಪರು ಅದೇ ಒಂದು ಯಾರೋ ಕ್ರಿಕೆಟರ್ ಸೆಂಚುರಿ ಹೊಡೆದಂದ್ರೆ ಹೆಡ್ಲೈನಲ್ಲಿ ಹಾಕ್ತಾರೆ, ಬ್ಯಾಟ್ ಹಿಡ್ಕೊಂಡು ವಿತ್ ಬ್ಯಾಟು. ಅದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಎಲಿವೇಷನ್ ಹೋಗುತ್ತೆ. ರೈತರಿಗೆ ಎಲಿವೇಷನ್ ಇಲ್ಲ. ಯಾಕೆ ಹೇಳಿ? ಬಡವ ರೈತ ಅವನು ಮಣ್ಣಲ್ಲಿ ಇರ್ತಾನೆ ಯಾವಾಗನು. ಮಣ್ಣು ಸ್ಮೆಲ್ಗೆ ಬೆಲೆ ಇಲ್ಲ. ಇರೋ ಫ್ಯಾಕ್ಟ್ ಅಷ್ಟೇ ಸರ್. ಅದು ನಿಮಗೂ ಗೊತ್ತಿರೋ ವಿಚಾರ, ನಮಗೂ ಎಲ್ರಿಗೂ ಗೊತ್ತಿರೋ ವಿಚಾರನೇ. ರೈತ ನಂತರನೇ ಕಡೆಯಲ್ಲಿ ನೋಡ್ತಾರೆ ಎಲ್ರಿಗೂ. ಲೀಸ್ಟಲ್ಲಿ ಇಲ್ಲ ಇವರು, ಹೆಸರಿಗಷ್ಟೇ. ಬಟ್ ಅನ್ನ ತಿಂತಾ ಇರೋದು ರೈತರಿಂದಾನೇ ನಾವು. ಇಲ್ಲಿ ಈ ಭಾಗದ ಶಾಸಕರು ರೈತರ ಪರವಾಗಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದಾವೆ. ಅದು ಕಾಮನ್ ಸರ್, ಅಷ್ಟು ಮಾತ್ರ ಇದ್ದೇ ಇರಬೇಕು. ಪ್ರಾಬ್ಲಮ್ ಕಾಮನ್, ಅದು ಪ್ರಾಬ್ಲಮ್ ಇರೋದು ಕಾಮನ್ನು. ಬಟ್ ಅಷ್ಟೊಂದು ಡೀಪಾಗಿ ಯಾರು ಹೋಗಿ ಕ್ಲಿಯರ್ ಮಾಡೋಕ್ಕಾಗಲ್ಲ, ಯಾರ ಕೈಲೂ ಆಗಲ್ಲ. ಹಿಂದಿನ ಶಾಸಕರು ಮತ್ತು ಈಗಿನ ಶಾಸಕರು ರೈತರನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸರ್. ನಿರ್ಲಕ್ಷ್ಯ ಅಂತ ಅವ್ರಿಗೆ ಅನ್ಸಲ್ಲ, ಯಾರಿಗೆ ಶಾಸಕರಿಗೆ ಅನ್ಸಲ್ಲ, ರೈತರಿಗೆ ಅನಿಸುತ್ತೆ. ಅವ್ರು ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಅವ್ರಿಗೆ ಅನ್ಸಲ್ಲ, ಇವ್ರು ರೈತರಿಗೆ ಅನಿಸುತ್ತೆ ಸರ್. ಯಾರೇ ಬಂದರೂ ಅಷ್ಟೇ, ಇವ್ರ ಪ್ರಾಬ್ಲಮ್ಸ್ ಹೊಟ್ಟೆ ತುಂಬುವವರೆಗೂ ಯಾರಿಗೂ ಅಷ್ಟೇ ಹಸು ನೀಗಲ್ಲ. ಹೊಟ್ಟೆ ತುಂಬಿದ್ರೆ ಮಾತ್ರ ಹಸು ನೀಗುತ್ತೆ. ಫಸ್ಟ್ ಹೊಟ್ಟೆ ತುಂಬಬೇಕಂದ್ರೆ ಇವ್ರ ಪ್ರಾಬ್ಲಮ್ ಸಾಲ ಆದರೆ ಮಾತ್ರ ಹೊಟ್ಟೆ ತುಂಬೋದು ಅಲ್ವಾ? ಅಲ್ಲ, ಹಿಂಗಾದರೆ ರೈತರ ಸಮಸ್ಯೆಗಳು ಯಾವಾಗ ಬಗೆಹರಿಯೋದು ಸರ್? ಏನು ಹಿಂಗಾದರೆ ಸರ್ ಬಿಡ, ಫಸ್ಟ್ ಮೂಲ ಹೋಗಬೇಕು. ನಾವು ಎಲ್ಲರೂ ಬಂದು ಮೀಡಿಯಾದವರಿಂದ ಎಲ್ಲರೂ ಮಾತಾಡಿದ್ದೇ ಆಯಿತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಯಾರೂ ಇಲ್ಲ. ಅದೇ ಒಂದು ಹೀರೋಯಿನ್ ಬಗ್ಗೆ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮೀಡಿಯಾದಲ್ಲಿ ಡಿಸ್ಕಸ್ ಮಾಡ್ತಾರೆ. ಯಾವುದೋ ಒಂದು ಸಕ್ರಮ ಅಂದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ರೈತರ ಪ್ರಾಬ್ಲಮ್ಮು ಕೇಳ್ಕೊಂಡು ಹೋಗ್ತಾರೆ. ಸಾಲ ಹೋಯ್ತಂತ ಮತ್ತೆ ಅವ್ರು ರೈತರ ಬಗ್ಗೆ ಡೈರೆಕ್ಟ್ ಆಗಿ ಕೇಳೋರು ಯಾರೂ ಇಲ್ಲ. ಮೀಡಿಯಾದ ಇನ್ಕ್ಲೂಡಿಂಗ್ ಮೀಡಿಯಾದವರು ಸಹ ಕೇಳಲ್ಲ. ಯಾಕೆ ಹೇಳಿ? ಎಕ್ಸ್ಪೋಸ್ ಮಾಡಲ್ಲ ರೈತರು. ಮೀಡಿಯಾದಲ್ಲಿ ಹೀರೋಯಿನ್ಗಳಿದ್ರೆ ಎಕ್ಸ್ಪೋಸ್ ಮಾಡ್ತಾರೆ, ಅವ್ರನ್ನ ನೋಡ್ತಾರೆ. ಇವಾಗ ರೈತರು ಯಾರೋ ಸೂಸೈಡ್ ಮಾಡ್ಕೊಂಡು ಅಂತಂದರೆ ಯಾವುದೋ ಮೂಲೆಯಲ್ಲಿ ಪೇಪರಲ್ಲಿ ಹಾಕ್ತಾರೆ. ಮೂಲೆಯಲ್ಲಿ ಪೇಪರು ಅದೇ ಒಂದು ಯಾರೋ ಕ್ರಿಕೆಟರ್ ಸೆಂಚುರಿ ಹೊಡೆದಂದ್ರೆ ಹೆಡ್ಲೈನಲ್ಲಿ ಹಾಕ್ತಾರೆ, ಬ್ಯಾಟ್ ಹಿಡ್ಕೊಂಡು ವಿತ್ ಬ್ಯಾಟು. ಅದು ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ಎಲಿವೇಷನ್ ಹೋಗುತ್ತೆ. ರೈತರಿಗೆ ಎಲಿವೇಷನ್ ಇಲ್ಲ. ಯಾಕೆ ಹೇಳಿ? ಬಡವ ರೈತ ಅವನು ಮಣ್ಣಲ್ಲಿ ಇರ್ತಾನೆ ಯಾವಾಗನು. ಮಣ್ಣು ಸ್ಮೆಲ್ಗೆ ಬೆಲೆ ಇಲ್ಲ. ಇರೋ ಫ್ಯಾಕ್ಟ್ ಅಷ್ಟೇ ಸರ್. ಅದು ನಿಮಗೂ ಗೊತ್ತಿರೋ ವಿಚಾರ, ನಮಗೂ ಎಲ್ರಿಗೂ ಗೊತ್ತಿರೋ ವಿಚಾರನೇ. ರೈತ ನಂತರನೇ ಕಡೆಯಲ್ಲಿ ನೋಡ್ತಾರೆ ಎಲ್ರಿಗೂ. ಲೀಸ್ಟಲ್ಲಿ ಇಲ್ಲ ಇವರು, ಹೆಸರಿಗಷ್ಟೇ. ಬಟ್ ಅನ್ನ ತಿಂತಾ ಇರೋದು ರೈತರಿಂದಾನೇ ನಾವು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.